ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ನಿನ್ನೂ ತೋರಿಸ್ಬೇಕಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿನ್ನ ತೋರಿಸ್ಬೇಕಾ ನೋಡು. ಸೊ ಗೈಸ್, ಇವತ್ತು ಆ್ಯಕ್ಚುಲಿ ಋತ್ವಿಕ್ ಲಾಸ್ಟ್ ಡೇ ವ್ಲಾಗಲ್ಲಿ ಕಾಣಿಸ್ಕೊಡ್ತಾನೆ. ತುಂಬಾ ದಿನದಿಂದ ಅನ್ಕೊಂಡಿದ್ವಿ ಇಲ್ಲಿ ಹೋಗಬೇಕು ಅಂತ, ಹೋಗೋಕ್ಕಾಗಿರ್ಲಿಲ್ಲ. ಬಟ್ ಫೈನಲಿ ಇವತ್ತು ಫ್ಯಾಮಿಲಿ ಎಲ್ಲರೂ ಕೂಡ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು, ಯಾರ್ಯಾರು ಹೋಗ್ತಾ ಇದ್ದೀವಿ, ಹಾಗೆ ದಾರಿಲಿ ನನಗೆ ಯಾರ್ಯಾರು ಸಿಗ್ತಾರೆ ಅಂತ ನನ್ನ ಫುಲ್ ಬ್ಲಾಗ್ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೋ ಟೈಮಿಂಗ್ಸ್ ಬಂದು ಆ್ಯಕ್ಚುಲಿ ಈಗ ಆಲ್ಮೋಸ್ಟ್ 10:30 ಆಗಿದೆ, ಟೈಮ್ ಆಗಿದೆ. ಸೊ ಇನ್ನೇನು ನಾವು ಕೂಡ ಹೊರಡ್ತಾ ಇದ್ದೀವಿ. ಎಲ್ಲಿ ಪಚ್ಚಣ್ಣ ನಡಿ ಹೋಗಬೇಕು. ಗೈಸ್, ಆ್ಯಕ್ಚುಲಿ ಈ ಪ್ಲೇಸ್ಗೆ ನಾವು ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನನಗೆ. ಆ್ಯಕ್ಚುಲಿ ನನ್ನ ಮದುವೆ ಆಗಿ 10 ವರ್ಷ ಕಂಪ್ಲೀಟ್ ಆಯಿತು. ನನ್ನ ಮಗನ ಸೌಂಡು ಸಿಕ್ಕಾಪಟ್ಟೆ ಇದೆ. ಸೊ 10 ವರ್ಷದಿಂದ ಆಗಿಲ್ಲದೆ ಇರೋದು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ, ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಇವತ್ತು ಹೋಗ್ತೀವಿ ಅಂತ. ಸಡನ್ನಾಗಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ. ಸೊ ಹಾಗಾಗಿ ಇದನ್ನು ಹೊರಟಿದ್ದೀವಿ ಇವಾಗ. ಸೊ ಯಾರ್ಯಾರು ಬರ್ತಾರೆ, ಏನೇನು ಬರ್ತಾರೆ ಅಂತ ಹೇಳ್ತೀನಿ. ಬಟ್ ಬನ್ನಿ ಹೋಗೋಣ. ಗೈಸಿನ ಅಲ್ಲಿಂದ ನಾವು ಆ್ಯಕ್ಚುಲಿ ಹೊರಟಿದ್ದೀನಿ. ಕಾರಲ್ಲಿ ಹೋಗಬೇಕಾದ್ರೆ ನಾನು ಸ್ವಲ್ಪ ಲೋಕಿ ಜೊತೆ ಮುನ್ಸ್ಕೊಂಡ್ಬಿಟ್ಟೆ. ಹಾಗಾಗಿ ನಾನು ಮುಂದೆ ಕೂತ್ಕೊಂಡಲ್ಲ ಅಂಥೇಳಿ ಹಿಂದೆ ಕೂತ್ಕೊಂಡು ಹೋಗ್ತಾಯಿದ್ದೆ. ಇನ್ನು ಲೋಕಿ ಕಾರಲ್ಲಿ ಸಾಂಗ್ಸ್ ಹಾಕ್ಕೊಂಡು ನನ್ನಂತೂ ಫುಲ್ ರೇಗಿಸ್ಕೊಂಡು ಹೋಗ್ತಾಯಿದ್ದೆ. ಇನ್ನು ನಾವು ಹೋಗ್ತಾ ರೀಚ್ ಆದ್ವಿ. ಸೊ ನೋಡ್ತಿರ್ಬೋದು ಕಬ್ಬಿನ ಫ್ಯಾಕ್ಟ್ರಿ ಹೆಂಗಿದೆ ಅಂತ. ಸೊ ಕಬ್ಬು ಅಂದಿದ ತಕ್ಷಣ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ನಾವು ಎಲ್ಲ ಹೋಗ್ತಾಯಿದ್ದೀವಿ ಅಂತ. ಎಸ್ ಗೈಸ್, ಆ್ಯಕ್ಚುಲಿ ನಾವು ಹೋಗಿರೋದು ಮೈಸೂರಿಗೆ. ಸೊ ಮೈಸೂರಲ್ಲೂ ಕೂಡ ತುಂಬ ಕಬ್ಬು ಬೆಳೀತಾರೆ ಅಂತ ನನಗಂತೂ ಅಷ್ಟು ಗೊತ್ತಿರಲಿಲ್ಲ. ನಾನು ಬರೀ ಮಂಡಿ ಅಂದ್ಕೊಂಡಿದ್ದೆ. ನೇಚರ್ ಅಂತೂ ನೋಡೋದಕ್ಕೆ ಫುಲ್ ಸಕ್ಕದಾಗಿತ್ತು. ಸೊ ಫೈನಲಿ ನಾವು ಕೂಡ ಮೈಸೂರು ರೀಚ್ ಆದ್ವಿ. ನೋಡಿ ಎಷ್ಟು ಕ್ರೌಡ್ ಇದೆ. ಗಾಡಿ ಇಲ್ಲೇ ನಿಲ್ಲಿಸಿ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ, ಎಷ್ಟು ಜನ ಇದ್ದಾರೆ ಅಂಥೇಳಿ. ಸಿಕ್ಕಾಪಟ್ಟೆ ಪಾರ್ಕಿಂಗ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ವೆಹಿಕಲ್ಸ್ ನಿಲ್ಲಿಸಿದ್ದಾರೆ, ನೋಡ್ತಾ ಇದ್ದೀರಾ. ಸೊ ಈ ಪಾರ್ಕಿಂಗ್ ನೋಡಿದ್ರೇ ಗೊತ್ತಾಗಿರುತ್ತೆ ನಿಮಗೆ ಆಲ್ಮೋಸ್ಟ್ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿ. ಆ್ಯಕ್ಚುಲಿ ನಾವು ಬಂದಿರೋದು ಒಂದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಇನ್ನು ಮಂಜು ಎಲ್ಲ ಬಂದಿಲ್ಲ, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬಂದಿಲ್ಲ. ಆ್ಯಕ್ಚುಲಿ ಇಲ್ಲಿ ನಿಲ್ಲಿಸಿ ಇಲ್ಲಿಂದ ಒಂದು 3 to 4 ಕಿಲೋಮೀಟರ್ಸ್ ಇದೆಯಂತೆ. ಬಸ್ಸಲ್ಲಿ ಹೋಗಬೇಕಂತೆ. ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಅಂತ ಹೇಳಿದ್ದಾರೆ. ಅವರು ಬರಲಿ, ಒಟ್ಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಗೈಸ್. ಫಸ್ಟ್ ಟೈಮು ಅಂದರೆ ಇವಾಗ ನನಗೆ 36 ಇಯರ್ಸಲ್ಲಿ ಬರ್ತಾ ಇರೋದೇ ಮೊದಲನೇ ಸಲ. ನೋಡೇ ಇಲ್ಲ ಅಂತ ಹೇಳಿ ಇದು ಹೆಂಗಿದೆ ಏನು ಅಂತ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮದುವೆ ಆದಾಗಿಂದ ಬರಬೇಕು ಅಂದ್ಕೊಂಡಿದ್ದೆ. ಮದುವೆ ಆಗಿ 10 ವರ್ಷ ಆದಮೇಲೆ ಬರ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ ಹೆಂಗಿದೆ ಏನು ಅಂತ. ನೋಡಿಲ್ಲದೆ ಇರೋರು ನಂತರ ಸುಮಾರು ಜನ ಇರ್ತೀರ. ನೀನು ಬಂದ, ನಿನ್ನ ತೋರಿಸ್ಬೇಕಾ? ಸೊ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು. ಅಲ್ಲಿದ್ಯಾ, ನನ್ನ ತೋರಿಸು ಅಂತ ಸ್ಟಾರ್ಟ್ ಮಾಡ್ತಾನೆ. ಎಲ್ಲಿ ಬಂದಿದ್ದೀವಿ ನಾವು? ಇಲ್ಲಿ ಅಕ್ಕನ ಕರ್ಕೊಂಬರೋ. ಗೈಸಿನ ನಾವು ಪಾರ್ಕಿಂಗ್ ಮಾಡಿ ಬರೋಷ್ಟರಲ್ಲಿ ಮಂಜುನೂ ಕೂಡ ಬಂದರು. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಬಂದ ತಕ್ಷಣ ಋತ್ವಿಕ್ ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ. ಇದು ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ ಮಾಡಾದಮೇಲೆ ಬಸ್ಸಲ್ಲಿ ಹೋಗಬೇಕು ಚಾಮುಂಡಿ ಬೆಟ್ಟಕ್ಕೆ. ಇನ್ನು ಅವ್ರು ಬರಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. ನೋಡಿ ಋತ್ವಿಕ್ ಹೆಂಗೆ ನೋಡಿದ ತಕ್ಷಣ ಓಡೋಗ್ತಿದ್ದಾನೆ. ಬಸ್ಸಲ್ಲಿ ಈಗ ತಾನೇ ಎಲ್ಲರೂ ಹತ್ತಿ ಕೂತಿದ್ದೀವಿ. ನನ್ನ ಪಕ್ಕ ನಮ್ಮ ಮೋಟಿ ಮೇಡಮ್ ಇದ್ದಾರೆ. ಅಲ್ಲಿ ಕ್ಲಿಪ್ ಹಾಕಿದ್ದಾರೆ ಆ್ಯಕ್ಚುಲಿ ಅವ್ಳಿಗೆ, ಅದಕ್ಕೆ ಸ್ವಲ್ಪ ಮಾತಾಡ್ತಾ ಇಲ್ಲ. ಇಲ್ಲಿಂದ ಇನ್ನೇನು ಬಸ್ಸು ಕೂಡ ಹೊರಟು, ಎಲ್ಲರೂ ಹಿಂದೆ ಕೂತಿದ್ದಾರೆ. ಸೊ ನಾನು ಸ್ವಲ್ಪ ಮುಂದೆನೇ ಕುತ್ಕೊಬಿಟ್ಟಿದ್ದೀನಿ, ಇಳಿಯೋಕೆ ಈಸಿ ಆಗಿಬಿಡುತ್ತೆ ಅಂತ. ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ರೀಚ್ ಆದ್ವಿ. ಈಗಷ್ಟೇ ಬಸ್ ಇಳಿದ್ವಿ. ನೋಡ್ತಾ ಇರ್ಬೋದು ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಅಮ್ಮ, ಮಂಜು, ಅಕ್ಕ, ಭಾಗ್ಯ, ನನ್ನ ಮೋಟಿ ಅಂತೂ ನನ್ನ ಜೊತೆ ಇದ್ದಾಳೆ. ಆ್ಯಕ್ಚುಲಿ ಸಣ್ಣ ಮಗು ಇದ್ದಾಗ ಇವಳು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ನನ್ನ ಜೊತೆನೇ. ಬಟ್ ಈಗ ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿದೆ ಸಲುವಾಗಿ. ಇನ್ನು ಇವರೇ ನಮ್ಮಪ್ಪ. ತುಂಬ ಜನ ವ್ಲಾಗಲ್ಲಿ ಕೇಳ್ತಾಯಿದ್ರಿ ನಿಮ್ಮ ಅಮ್ಮನ ತೋರಿಸಿ ಅಂತ. ಸೊ ಇವ್ರು ನಮ್ಮಪ್ಪ. ಅಲ್ಲಿ ಹಿಂದೆ ನಿಂತಿದ್ದಾರಲ್ಲ ಅವ್ರ ಅಮ್ಮ. ಸೊ ಇವರೇ ಅಮ್ಮ. ದೊಡ್ಡಕ್ಕಂಜ ನಿಮ್ಮ ಸಿಸ್ಟರ್ನ ತೋರಿಸಿ ಅಂತ ಕೇಳ್ತಾಯಿದ್ರಿ.
ಜಯಾ ಸಿಸ್ಟರು ಮತ್ತು ಹೇಮಾ ಸಿಸ್ಟರ್ಸ್ ಇಬ್ಬರು ಕೇಳ್ತಾಯಿದ್ರಿ. ಇವಳು ದೊಡ್ಡಕ್ಕ, ಇವಳು ಚಿಕ್ಕಕ್ಕ, ಅವಳು ನನ್ನ ತಂಗಿ, ನೀವು ನೋಡೇ ಇರ್ತೀರ. ಸೊ ಟೋಟಲ್ ಎಂಟೈರಾಗಿ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಸೊ ಬನ್ನಿ ಹೆಂಗಿದೆ ತೋರಿಸ್ತೀನಿ. ಸೊ ಇನ್ನೇನು ನಾವು ಕೂಡ ದರ್ಶನ ಮಾಡೋಣ ಅಂತ ಬಂದ್ವಿ. ಮಂಜು ನೋಡ್ತಿರ್ಬೋದು ID ಕಾರ್ಡ್ ತೆಗೆದ್ಲು. ಆ್ಯಕ್ಚುಲಿ ನಾವು ಹೋಗಿದ್ದು VIP ದರ್ಶನದಲ್ಲಿ ಹೋದ್ವಿ. ಫುಲ್ ಫ್ರೀ ಇತ್ತು ನೋಡ್ತಿರ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಅವಳು ವರ್ಕ್ ಮಾಡೋದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಮಾಡೋದ್ರಿಂದ ಸೊ ನಮಗೆ ಫ್ರೀ ದರ್ಶನ ಸಿಕ್ತು. ನಾನು ಲೈಫಲ್ಲಿ ಆ್ಯಕ್ಚುಲಿ ತುಂಬ ದಿನದಿಂದ ಅಂದ್ಕೊತಿದ್ದೆ ಹೋಗಬೇಕು ನೋಡಬೇಕು ಅಂತ ಹೇಳಿ. ಬಟ್ ನೋಡೋಕ್ಕಾಗಿಲ್ಲ. ನಾನು ಇಷ್ಟೊಂದು ಫ್ರೀ ಇರುತ್ತಾ ಅಂತ ಅಂದ್ಕೊಂಬಿಟ್ಟೆ. ಬಟ್ ಆಮೇಲೆ ಗೊತ್ತಾಯಿತು ನಾವು ಹೋಗಿದ್ದು VIP ದರ್ಶನದಲ್ಲಿ ಅಂತ ಹೇಳಿ. ಬಟ್ ಹೋಗಿ ಇಲ್ಲೆಲ್ಲ ಫುಲ್ಲು ಫ್ರೀ ಹೋದ್ವಿ. ಬಟ್ ನಾರ್ಮಲ್ ದರ್ಶನಕ್ಕೆ ಬಂದಿರೋರು ನೋಡಿ ಎಷ್ಟು ಜನ ಹೆಂಗಿದ್ದಾರೆ ಅಂತ ಹೇಳಿ. ಬಟ್ ಆದರೂ ದರ್ಶನ ತುಂಬ ಆಯಿತು. ಸೊ ಫೈನಲಿ ನಾವು ಬಂದಿದ್ದು ಚೌಡೇಶ್ವರಿ ದೇವಸ್ಥಾನಕ್ಕೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲಂಕಾರ ಎಲ್ಲ ನೀವು ನೋಡ್ತಿರ್ಬೋದು ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋಗೋವರೆಗೂ ನಾವು ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೋಬೋದಾಗಿತ್ತು. ಒಳಗಡೆ ಎಲ್ಲ ಫುಲ್ ಸ್ಟ್ರಿಕ್ಟಾಗಿ ಅಲೋ ಮಾಡಲೇ ಇಲ್ಲ. ದೇವ್ರ ದರ್ಶನ ಅಂತೂ ಅಲ್ಲಿ ತುಂಬ ಚೆನ್ನಾಗಾಯಿತು ನಮಗೆ. ಆಮೇಲೆ ದರ್ಶನ ಮಾಡಿದ್ದನ್ನು ಕೂಡ ಫುಲ್ಲು ಒಳಗಡೆ ಹೋಗಿ ನಾವು ದರ್ಶನ ಮಾಡಿದ್ವಿ. ಮಿಕ್ಕಿದ್ದವ್ರನ್ನೆಲ್ಲ ಇಲ್ಲಿ ಏನು ಸಾಲಲ್ಲಿ ಬರ್ತಿದ್ದಾರಲ್ಲ ಅದಷ್ಟೇ ನೋಡಿ ಕಳಿಸ್ಬಿಟ್ರು. ಇನ್ನು ದೇವ್ರ ಡೋರ್ ನೋಡ್ತಿರ್ಬೋದು ಫುಲ್ಲು ಬೆಳ್ಳಿಯಿಂದ ಮಾಡಿರೋದು. ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡೋರ್ ಇದು ಮೇನ್ ಡೋರ್ ಅಂತೆ. ಇನ್ನು ಹಾಗೆ ನೋಡಿ ಅಲಂಕಾರ ತೋರಿಸ್ತೀನಿ. ಹೂವಿನ ಹಾರದಲ್ಲೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಈಗ ಅಲ್ಲಿ ಒಳಗಡೆ ಹೋಗಿ ವಿಡಿಯೋ ಫುಲ್ಲು ಮಾಡೋಕ್ಕಾಗಲಿಲ್ಲ ನಮಗೆ. ಇಲ್ಲೇ ಇರೋದು ಈ ಏನು ಗೋಪುರ ತೋರಿಸ್ತಾ ಇದ್ದೀನಲ್ಲ ಇದು ಆ್ಯಕ್ಚುಲಿ ಅಮ್ಮ ಕೂತಿರೋ ಅಂಥ ಗೋಪುರ. ಇದು ಹಿಂದೆಯಿಂದ ಬಂದು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ದರ್ಶನನೂ ಕೂಡ ತುಂಬ ಚೆನ್ನಾಗಿ ಮುಗಿಸ್ಕೊಂಡು ಮಂಜು ಗಿರಿಜಾ ಇವ್ರಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಅವರು ದೇವ್ರಿಗೆ ಅಂತ ಹೇಳಿ ಮಡ್ಲಕ್ಕಿ ತೊಗೊಂಬಂದಿದ್ರಲ್ಲ ಅಲ್ಲಿ ಒಳಗಡೆ ಕೊಡ್ತಿದ್ರು. ಋತ್ವಿಕ್ ತುಂಬ ಅಳ್ತಿದ್ದ ಅಂಥೇಳಿ ನಾನು ಈಚೆ ಬಂದೆ. ಇನ್ನು ಮಡ್ಲಕ್ಕಿ ಕೌಂಟ್ರು ಅದು. ಸೊ ಮಂಟಪ ಅಪೋಸಿಟ್ ಇದೆಯಲ್ಲ ಅದು. ಇನ್ನು ಅಲ್ಲಿ ಮಡ್ಲಕ್ಕಿಗೆಲ್ಲ ಸೀರೆ ಕೊಟ್ಟು ಅದಾದಮೇಲೆ ಈಚೆ ಬಂದಮೇಲೆ ಇಲ್ಲಿ ನೋಡ್ತಿರ್ಬೋದು ಸೊ ಸಣ್ಣ ಮಕ್ಕಳು ಎಷ್ಟು ಚೆನ್ನಾಗಿ ಭರತನಾಟ್ಯ ಮಾಡ್ತಿದ್ರು ಅಂತ ಹೇಳಿ ಅಲ್ಲೂ ಒಂದು ಸ್ವಲ್ಪ ಭರತನಾಟ್ಯಂ ಎಲ್ಲ ನೋಡಿಕೊಂಡು ಅವ್ರಿಗೂ ಕೂಡ ಎನ್ಕರೇಜ್ ಮಾಡಿ ಅಲ್ಲಿಂದ ನಾವು ಹೊರಟು ಬಂದಿದ್ವಿ. ಫುಲ್ಲು ನಾವು ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಹೋಗಿಬಿಡೋಣ, ವೆದರು ಬೇರೆ ತುಂಬ ಇದಾಗಿದೆ, ಪಾಪುಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಈಚೆ ಬಂದ್ವಿ. ನೋಡ್ತಿರ್ಬೋದು ವೆದರ್ ಹೆಂಗಿದೆ ಅಂತ. ಸೊ ಮತ್ತೆ ಬರ್ತೀವ ಇಲ್ಲ ಅಂತ ಹೇಳಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಳೋಣ ಅಂಥೇಳಿ ತೊಗೊಳ್ತಾಯಿದ್ರು. ಅದರಲ್ಲೂ ನಾನು ಲೋಕಿ ಮುನ್ಸ್ಕೊಂಬಿಟ್ಟಿದ್ವಿ ಅಂತೇಳಿ ಬೇಕು ಅಂತಲೇ ಫ್ಯಾಮಿಲಿ ಎಲ್ಲ ಫೋಟೋಸ್ ತೆಗೆಸಿದ್ರು. ಹತ್ರ ಫೋಟೋಸ್ ತಗೋ ಅಂತೆಲ್ಲ ರೇಗಿಸ್ತಾ ಇದ್ದೆ. ಈಗ ಏನು ಮತ್ತೆ ಹೊರಡ್ತಾ ಇದ್ದೀವಿ. ನೋಡಬೇಕು ಹೋಗ್ತಾ ಆ್ಯಕ್ಚುಲಿ ಏನಾದರೂ ಕಾಫಿ ಗಿಫಿ ಕುಡ್ಕೊಂಡು ಹೋಗೋಣ ಅಂತ ಕಾಫಿ ಓನ್ಲಿ ಬಜ್ಜಿ ಬೋಂಡಾಸ್. ನಿನಗೆ ಅಲ್ಲೇ ಆಗಲ್ವಲ್ಲ ಬಜ್ಜಿ ಬೋಂಡಾಸ್ ತಿನ್ನೋದಕ್ಕೆ ನೋಡಿ ಗೈಸ್ ಯಾವ್ಯಾವ ಥರ ಐಡಿಯಾಸ್ ಕೊಡ್ತಾರೆ ಅಂತ ಈಗಿನ ಕಾಲದ ಮಕ್ಕಳು. ಸೊ ಇವಾಗ ಮತ್ತೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ. ಇವತ್ತು ಒಂದು ದಿವಸ ತಿರ್ಗಾ ಬೆಳಗ್ಗೆ ಎದ್ದು ಮತ್ತೆ ಊರಿಗೆ ಹೋಗಬೇಕು. ಸೊ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಹೋಗ್ತಾ ಅಲ್ಲಿ ಇನ್ನೊಂದು ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಲ್ರೆಡಿ ಬೇಡ ಟೈಮ್ ಆಗೋಗಿದೆಯಂತೆ. ನೋಡಬೇಕು ಹೋಗ್ತಾ ಅಲ್ಲಿ ಓಪನ್ ಇದ್ದರೆ ಅಲ್ಲಿಗೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ದಿನ ಅಲ್ಲಿಂದ ನಾವು ಹೊರಟು ಬಂದಿದ್ದು. ಸೊ ಬಸ್ ಹತ್ತೆ ಆ್ಯಕ್ಚುಲಿ ಬಸ್ಸಲ್ಲಿ ಇಳಿದು ಇನ್ನು ಕಾರಲ್ಲಿ ನಾವು ಹೊರಟು ಬಂದಿದ್ದೆ. ಮೈಸೂರು ಪ್ಯಾಲೇಸ್ ನೋಡೋಣ ಅಂತ ಹೇಳಿ. ಮೈಸೂರು ಅರಮನೆ ನಾವು ಇಷ್ಟೊಂದು ಹತ್ತಿರದಿಂದ ನೋಡ್ತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಾವು ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ರು ಒಳಗಡೆ ಹೋಗ್ಬೋದಿತ್ತು. ಇಲ್ಲಾಂದರೆ 8 ಗಂಟೆ ಮೇಲೆ ಬಿಡೋದಂತೆ. ಇದು ಫುಲ್ ಲೈಟಿಂಗ್ಸ್ ಆನ್ ಮಾಡಿದಾಗಲೇ ನೋಡೋದಕ್ಕೆ ತುಂಬ ಚೆನ್ನಾಗಿರೋದು ಅಂತ ಹೇಳಿದ್ರು. ಬಟ್ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇಲ್ಲಷ್ಟೇ ಲೈಟ್ ಆನ್ ಮಾಡಿದ್ದು. ಒಳಗಡೆ ಎಲ್ಲ ಹೋಗಿ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ. ಅಲ್ಲಿಂದ ವಾಪಸ್ ಬರೋಕ್ಕೆ ತುಂಬ ಬೇಜಾರಾಯಿತು, ಅಷ್ಟು ಚೆನ್ನಾಗಿತ್ತು. ಸೊ ಇನ್ನು ಅಲ್ಲೆಲ್ಲ ನಮ್ಗೆ ಏನು ಬೇಕೋ ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ಆದಮೇಲೆ ಸೊ ಟಯರ್ಡ್ ಆಯಿತು ಅಂಥೇಳಿ ಹೋಟೆಲ್ಗೆ ಹೋದ್ವಿ. ಹುಡುಗರಿಗೆಲ್ಲ ತುಂಬ ಹೊಟ್ಟೆ ಹಸಿತಿತ್ತು ಅಂಥೇಳಿ ಮಕ್ಳಿಗೆ ಮಾತ್ರ ಸ್ವಲ್ಪ ದೋಸೆ ಎಲ್ಲ ಕೊಡಿಸಿ ಇನ್ನು ಅಲ್ಲಿ ಕೂತಿದ್ದಾರಲ್ಲ ನನ್ನ ತಂಗಿ ಮತ್ತು ಅವ್ರ ಕೊಲೀಗ್ಸು. ಸೊ ಅವರೇ ಪಾಪ ಬಂದು ಮೈಸೂರೆಲ್ಲ ತೋರಿಸಿ ಇನ್ನು ಹೋಟ್ಲಿಗೆ ಬಂದು ಕಾಫಿ ಎಲ್ಲ ಕುಡ್ಕೊಂಡು ಹೋಗಿ ಅಂಥೇಳಿ ಕಾಫಿ ಎಲ್ಲ ಕೊಡಿಸಿದ್ರು. ಬಟ್ ಒಂದು ಕಾಫಿ ಬೆಲೆ 30 ರೂಪಾಯಿ ಅಂತೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅನಿಸ್ತು ನನಗೆ. ಇನ್ನು ಎಲ್ಲರೂ ನಾವು ಎಲ್ಲಿ ಹೋದ್ರೂ ಈ ಥರ ಒಟ್ಟೊಟ್ಟಿಗೆ ಹೋಗೋದು ಫ್ಯಾಮಿಲಿ, ಯಾರು ಕೂಡ ಸಿಂಗಲಾಗಿ ಹೋಗಲ್ಲ. ಇನ್ನು ಅಲ್ಲಿಂದ ಹೊರಟು ಆಲ್ಮೋಸ್ಟ್ 8 ಗಂಟೆ ಅಲ್ಲೇ ಆಗಿಬಿಟ್ಟಿತ್ತು. ಇಷ್ಟೊಂದು ಟ್ರಾಫಿಕ್ ಆಗಿದೆ ನೋಡ್ತಿರ್ಬೋದು. ಇನ್ನು ಅಲ್ಲಿಂದ ನಾವು ಮನೆಗೆ ಬಂದಿದ್ದು ಎಷ್ಟೊತ್ತು ಏನು ಅಂತ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್, ನೋಡ್ತಾ ಇರಿ ಹಾಗೆ. ಈಗ ರೀಚ್ ಆಗಿರೋ ಟೈಮಿಂಗ್ಸು ಅಲ್ಲಿ ನೋಡ್ತಾ ಇರ್ಬೋದು 10:45 ಆಗಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು.
ದರ್ಶನ ಏನೋ ತುಂಬ ಚೆನ್ನಾಗಾಯಿತು. ಬಟ್ ಬಂದಿದ್ದಂತೂ ಹೆವಿ ರಿಸ್ಕ್ ಆಯಿತು. ಇನ್ನು ಅಕ್ಕ ಹಾಗೆ ಹೋದ್ಲು ಮನೆಗೆ. ಮೇಡಮ್ನ ನಾಳೆ ಸಂಡೇ ಅಲ್ವಾ, ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಬಟ್ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಬಸ್ಸಲ್ಲಿ ಹೋಗಬೇಕು ಅನ್ನೋದು ಯಾಕೋ ಸ್ವಲ್ಪ ಇರಿಟೇಷನ್ ಅನಿಸ್ಬಿಡ್ತು. ಬಟ್ ಅದು ಅವಾಗಿಂದನೂ ಹಾಗೆ ಅಂತೆ. ಇವತ್ತೊಂದಿನ ಲಾಸ್ಟ್ ಡೇ, ಸ್ವಲ್ಪ ರಶ್ ಇರುತ್ತೆ, ನಾಳೆಯಿಂದ ಫುಲ್ ಫ್ರೀ ಇರುತ್ತೆ ಅಂತ ಅವ್ರು ಹೇಳಿದ್ರು. ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋರು ಆಧಾರ್ ಕಾರ್ಡ್ ಇಟ್ಕೊಂಡು ಯಾವಾಗಲೂ ಹೋಗಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಟಿಕೆಟ್ ತೊಗೊಂಡು ಹೋಗಬೇಕು. ಹೋಗೋದಕ್ಕೆ ಬರೋದಕ್ಕೆ ಒಂದೇ ಸಲ ಟಿಕೆಟ್ ತೊಗೊಬಿಡ್ತಾರೆ, 60 ರೂಪಾಯಿ. ಸೊ ನಂದು ಆಧಾರ್ ಕಾರ್ಡ್ ಇರಲಿಲ್ಲ, ಗೊತ್ತಿರಲಿಲ್ಲ. ಸೊ ಕಾರಲ್ಲಲ್ವ ಹೋಗೋದು, ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಆದ್ರೂ ಅಲ್ಲಿಂದ ಬೆಟ್ಟಕ್ಕೆ ಹೋಗಬೇಕಾದ್ರೆ ಬಸ್ಸಲ್ಲೇ ಹೋಗಬೇಕಂತೆ. ಬೈ ಚಾನ್ಸ್ ಮೊಬೈಲಲ್ಲೇ ಇತ್ತು. ಸೊ ಮೊಬೈಲಲ್ಲಿ ತೋರಿಸಿದ್ದೂ ಕೂಡ ನಡೀತು. ತುಂಬ ಚೆನ್ನಾಗಾಯಿತು. ಆಮೇಲೆ ನಾವು ಹೋಗಿದ್ದು ಸ್ವಲ್ಪ VIP ದರ್ಶನದಲ್ಲಿ ಹೋಗಿದ್ವಿ. ಹಾಗಾಗಿ ಫ್ರೀಯಾಗಿ ಹೋಗಿ ಫ್ರೀಯಾಗಿ ನೋಡ್ಕೊಂಬಂದು ದೇವ್ರನ್ನ ಹತ್ತಿರದಿಂದ ನೋಡಿಕೊಂಡು ಚೆನ್ನಾಗಿ ಪೂಜೆ ಆಯಿತು. ಅಕ್ಕ ಆ್ಯಕ್ಚುಲಿ ಮುಡ್ಲಕ್ಕಿ ಎಲ್ಲ ಕಟ್ಕೊಂಡು ಬಂದು, ಸೊ ಅವಳು ಹೋದ್ಲು, ಟೈಮ್ ಆಯಿತು ಅಂತ ಹೇಳಿ. ಬೆಳಗ್ಗೆ ಬರ್ತಾಳೆ. ಇನ್ನು ನಾನಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಇನ್ನೇನು ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿದೆ ಅಲ್ಲಿವರೆಗೂ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋಸ್ ನೋಡ್ತಾಯಿರಿ. ನನ್ನ ಮಗ ನೋಡಿ ಅವನ್ನ ತೋರಿಸ್ಬೇಕಂತೆ. ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆ್ಯಕ್ಚುಲಿ ಹೊಸ ಬ್ಯಾಟು ಬಾಲು ತೊಗೊಂಡು ಬಂದಿದ್ದಾನೆ. ಕಾರಿಂದ ಕಾರಲ್ಲಿ ಸಿಕ್ಕಾಬಟ್ಟೆ ನಿದ್ದೆ ಹೊಡ್ಕೊಂಡು ಬಂದ. ಅವನು ಫುಲ್ಲು ಇವಾಗ ಫ್ರೀ ಮೈಂಡಲ್ಲಿದ್ದಾನೆ. ಆ ಬ್ಯಾಟು ಬಾಲಲ್ಲಿ ಆಟಾಡ್ತಾ ಇದ್ದೀನಿ, ನನ್ನ ತೋರಿಸು ಅಂತ ಇದ್ದಾನೆ. ನಮ್ಮನ್ನು ಮಲ್ಗಾಕ್ ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ ಈಗ, ಯಾಕೆಂದರೆ ಅಲ್ಲಿ ಮಲಗ್ದವನು ಇಲ್ಲಿ ಎದ್ದಿದ್ದಾನೆ. ಏನೋ ನಿನ್ನ ತೋರಿಸಿದ್ನಲ್ಲ ಬ್ಯಾಟು ಬಾಲ್. ಸೂಪರ್ ಅಂತೆ. ಸೊ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.